ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ವಿರೂಪಾಕ್ಷ ಅಂತ. ಯಾರೆಲ್ಲ PMC ಕನ್ನಡ ಚಾನಲ್ ನೋಡ್ತಾ ಇದ್ದೀರ, ಎಷ್ಟು ಜನ ಕೈ ಎತ್ತಿರಿ? ನೋಡ್ತಾ ಇರೋರು, PMC ಕನ್ನಡ ನೋಡ್ತಾ ಇರೋದು ಸ್ವಲ್ಪ ಕಮ್ಮಿ ಜನ. PMC ಚಾನಲ್ ಬಗ್ಗೆ ಯಾರಿಗೆ ಗೊತ್ತಿಲ್ಲ ಅವ್ರು ಕೈ ಎತ್ತಿರಿ. ನೋಡಿ, ಯಾರಿಗೂ ಗೊತ್ತಿಲ್ಲ PMC ಚಾನಲ್ ಅಂದರೆ ಏನಂತೂ ಗೊತ್ತಿಲ್ಲ, ಅವರೆಲ್ಲ ಕೈ ಎತ್ತಿರಿ. ಓಕೆ, ನಿಮಗೆಲ್ಲ PMC ಬಗ್ಗೆ ನಾನು ಹೇಳಬೇಕಾಗಿದೆ. ಏನು PMC ಅಂದರೆ ಪಿರಮಿಡ್ ಮೆಡಿಟೇಷನ್ ಚಾನಲ್. ನಾವೆಲ್ಲ ಏನು ಮೊಬೈಲಲ್ಲಿ ಧ್ಯಾನದ ಬಗ್ಗೆ ನೋಡ್ತೀವಿ, ಧ್ಯಾನದ ಬಗ್ಗೆ ವಿಷಯ ತಿಳ್ಕೊತೀವಿ, ಧ್ಯಾನದಲ್ಲಿ ಏನೆಲ್ಲ ಚೇಂಜಸ್ ಆಗಿದೆ. ಈಗ ಎಕ್ಸ್ಪೀರಿಯೆನ್ಸ್ ಹೇಳಿದ್ರಲ್ಲ 2-3 ಜನ, ಆ ಥರ ಎಕ್ಸ್ಪೀರಿಯೆನ್ಸು 7,000 ವಿಡಿಯೋಗಳು ನಮ್ಮ ಹತ್ರ PMC ಕನ್ನಡ ಚಾನಲಲ್ಲಿರುತ್ತೆ. ನಿಮಗೇನಾದರೂ ಅನಾರೋಗ್ಯ ಆಯಿತು ಅಂದರೆ ಎಲ್ಲರೂ ಎಲ್ಲಿಗೆ ಹೋಗ್ತೀವಿ? ನಾವು ಹಾಸ್ಪಿಟ್ಲಿಗೆ ಹೋಗ್ತೀವಿ. ಆಮೇಲೆ ಅನಾರೋಗ್ಯ ಆದರೆ ಹಾಸ್ಪಿಟ್ಲಿಗೆ ಹೋಗ್ತೀವಿ. ಆಸ್ಪತ್ರೆಗೆ ಹೋಗಕ್ಕೆ ಮುಂಚೆ ಮತ್ತೊಂದು ಕಡೆ ಹೋಗ್ತೀವಿ, ನಾವು ದೇವಸ್ಥಾನಕ್ಕೆ ಹೋಗ್ತೀವಿ. ದೇವರೇ ಕಾಪಾಡು, ಆರೋಗ್ಯ ಕೊಡು, ಚೆನ್ನಾಗಿ ನೋಡ್ಕೋ, ನನ್ನ ಮನಸ್ಸಿಗೆ ಶಾಂತಿ ಬೇಕು, ನೆಮ್ಮದಿ ಬೇಕು, ಆರೋಗ್ಯ ಬೇಕು, ಮನೆಯಲ್ಲಿ ಶಾಂತಿ ಬೇಕು, ಮನೆಯಲ್ಲಿ ಜಗಳ ಆಗ್ತಾಯಿದೆ, ಜಗಳ ಕಮ್ಮಿ ಮಾಡಬೇಕು. ಇವೆಲ್ಲ ತೊಗೊಂಡೋಗಿ ದೇವ್ರ ಹತ್ರ ಹೇಳ್ತೀವಿ. ಯಾಕಂದರೆ ಆ ದೇವ್ರ ಹತ್ರ ಹೋದ್ರೆ ಅಲ್ಲಿ ಕಡಿಮೆ ಆಗುತ್ತೆ, ಕ್ಲಿಯರ್ ಆಗುತ್ತೆ, ಪರಿಹಾರ ಸಿಗುತ್ತೆ ಅಂತ ನಾವು ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಆವಾಗಿಂದ ಬಂದಿರೋದು ಅದೇ ಒಂದು ಪದ್ಧತಿ. ಈಗ ಏನಾಗಿದೆ ಅಂದರೆ 40 ವರ್ಷ ಈಚೆಕರೆ ಬಂದಾಗ ಬ್ರಹ್ಮಶ್ರೀ ಪಿತಾಮಹ ಪತ್ರಿಜಿಯವರು ಧ್ಯಾನ ಅಂತ ಮಾಡಿಬಿಟ್ಟು ಅವರೆಲ್ಲ ಒಂದು ಪರಿಹಾರಗಳನ್ನು ಕಂಡುಕೊಂಡು ಇದು ಸುಲಭವಾದ ಮಾರ್ಗ, ಎಲ್ಲರಿಗೂ ತಿಳಿಸ್ಬೇಕಂತ ಹೇಳಿಬಿಟ್ಟು ಎಲ್ಲರಿಗೂ ಧ್ಯಾನ ತಂದುಕೊಟ್ರು. ಆ ಬ್ರಹ್ಮಶ್ರೀ ಪಿತಾಮಹ ಪತ್ರಿ ಸಾರಿಗೆ ಜೋರ ವಂಚ ಚಪ್ಪಾಳೆ ಹೊಡೆಯೋಣ. ನಾವು ನೀವೆಲ್ಲ ಸೇರಿ ಇಲ್ಲಿ ಕೂತ್ಕೊಂಡಿದ್ದು, ಇಲ್ಲಿ ಧ್ಯಾನಕ್ಕೆ ಕೂತ್ಕೊಂಡಿದ್ದು, ಧ್ಯಾನ ಸಂದೇಶ ಕೇಳೋದಕ್ಕೋಸ್ಕರ ಆ ಒಂದು ಪಿತಾಮಹ ಪತ್ರಿಜಿ ಅವರು ನಮಗೆ ಕಳಿಸಿದಂಥ ಧ್ಯಾನ. ಅವರು 40 ವರ್ಷಗಳ ಹಿಂದೆ ಸಾಮಾನ್ಯ ಆಗಿದ್ದಂಥ ಒಬ್ಬ ವ್ಯಕ್ತಿ ಧ್ಯಾನ ಮಾಡಿದ್ಮೇಲೆ ಎಲ್ಲ ತಿಳ್ಕೊಂಡ್ಮೇಲೆ ಪ್ರತಿಯೊಬ್ಬರಿಗೂ ಧ್ಯಾನ ಬೇಕು, ಪ್ರತಿಯೊಬ್ಬರು ಆರೋಗ್ಯವಾಗಿರಬೇಕು, ಪ್ರತಿಯೊಬ್ಬರು ಆನಂದವಾಗಿರಬೇಕು, ಪ್ರತಿಯೊಬ್ಬರು ಕಷ್ಟದಲ್ಲಿ ಇರಬಾರ್ದು, ದುಃಖದಲ್ಲಿ ಇರಬಾರ್ದು. ಕಷ್ಟವನ್ನು, ದುಃಖವನ್ನು, ಅವಮಾನವನ್ನು, ಅಶಾಂತಿಯನ್ನು ಇದಕ್ಕೆ ಎಲ್ಲಿ ಔಷಧ ಇಲ್ಲ, ನಮ್ಮ ಒಳಗಡೆ ಇದೆ ಔಷಧ. ಅದು ನಮಗೆ ಗೊತ್ತಿಲ್ಲ, ನಮಗೇನು ಬೇಕು ಎಲ್ಲ ಹೋಗಿ ಹೊರಗಡೆ ಹುಡುಕ್ತಾ ಇದ್ದೀವಿ. ನಮ್ಮ ಒಳಗಡೆ ಇರ್ತಕ್ಕಂಥ ಅಂತರಾತ್ಮ ಬಗ್ಗೆ ನಮ್ಗೆ ಗೊತ್ತಿಲ್ಲ. ಅಂತರಾತ್ಮದಲ್ಲಿ ಒಳಗಡೆ ಹೋದಾಗ ನಮ್ಮಲ್ಲಿರ್ತಕ್ಕಂಥ ದುಃಖ, ಶಾಂತಿ, ಅಶಾಂತಿ, ಅಜ್ಞಾನ, ಅಹಂಕಾರ ಇವೆಲ್ಲದಕ್ಕೆ ಅಲ್ಲಿ ಉತ್ತರ ಇದೆ. ಆ ಉತ್ತರ ನೋಡ್ಕೊಳ್ಬೇಕಂದ್ರೆ ಪ್ರತಿಯೊಬ್ಬರು ಪ್ರತಿದಿನ ಧ್ಯಾನ ಮಾಡಲೇಬೇಕು. ಧ್ಯಾನ ಮಾಡಿದ್ರೆ ಮಾತ್ರ ನಿಮಗೆ ಮಾರ್ಗದರ್ಶನ ಗೊತ್ತಾಗುತ್ತೆ. ಅದಕ್ಕೆ ಗುರು ಶಿಷ್ಯರು ದೇವರು ಹತ್ರ ಹೋಗೋದೇನು ಬೇಕಾಗಿಲ್ಲ. ನಿಮ್ಮ ಗುರು ಯಾರು ಅಂದರೆ ನಿಮ್ಮ ಉಸಿರಾಟವೇ ನಿಮ್ಮ ಗುರು. ನಿಮ್ಮ ದೇಹದಲ್ಲಿರ್ತಕ್ಕಂಥ ಉಸಿರಾಟ ಏನು ನಡೀತಾ ಇದೆಯಲ್ಲ ಅದೇ ನಿಮ್ಮ ಗುರು, ಅದೇ ನಿಮ್ಮ ದೇವರು. ಈ ದೇಹದಲ್ಲಿ ಒಂದು ಆತ್ಮ ಇದೆ ಅಂತ ಹೇಳ್ತೀವಿ ನಾವು, ಆತ್ಮ ಸಾಕ್ಷಿಯಾಗಿ ಹೇಳು ಅಂತ ಹೇಳ್ತೀವಿ ನಾವು. ಆತ್ಮ ನಮ್ಮದು ದೇಹದಲ್ಲಿ ಇರಬೇಕಂದಾಗ ಆತ್ಮ ಸಾಕ್ಷಿಯಾಗಿ ಮಾತಾಡು ಅಂತ ಹೇಳಿದಾಗ ಆ ಆತ್ಮ ಸುಳ್ಳು ಹೇಳೋಂತ ಅರ್ಥ ಆಯ್ತದಾನೆ ನಿಮಗೆ? ದೇವರು ಯಾವತ್ತನ ಸುಳ್ಳು ಹೇಳ್ತಾನ? ದೇವರಿಗೆ ಸುಳ್ಳು ಹೇಳೋದು ಗೊತ್ತಾ? ಮಾನವನಿಗೆ ಗೊತ್ತಿದೆ ಸುಳ್ಳು ಹೇಳೋದು, ಮಾಧವನಿಗೆ ಗೊತ್ತಿಲ್ಲ. ಅದಕ್ಕೆ ನಾವು ಮಾನವನಿಂದ ಮಾಧವನಾಗಬೇಕು. ಮಾನವನಿಂದ ಮಾಧವನಾಗಬೇಕು ಅಂತಂದರೆ ನಮ್ಮಲ್ಲಿರ್ತಕ್ಕಂಥ ಆತ್ಮವನ್ನು ನಾವು ದರ್ಶನ ಮಾಡಬೇಕು.
ನಮ್ಮ ದೇಹಕ್ಕೆ ಎಲ್ಲ ಊಟ ತಿಂಡಿ ಎಲ್ಲ ಕೊಟ್ಟಿದ್ದೀವಿ. ಈ ದೇಹದಲ್ಲಿರ್ತಕ್ಕಂಥ ಒಂದು ಆತ್ಮಶಕ್ತಿಗೆ ನಾವು ಏನಾದರೂ ಊಟ ಕೊಟ್ಟಿದ್ದೀವ, ನೀರು ಕೊಟ್ಟಿದ್ದೀವ, ಅದೇನು ಕೇಳ್ತಿದೆ ಅಂತ ನಾವೇನು ಕಾಳಜಿ ಮಾಡಿದ್ದೀವ? ನಮಗೇನಾಗುತ್ತೆ ನಾವು ಅದಕ್ಕೆ ಆರೈಕೆ ಮಾಡ್ಕೊಂಡ್ವಿ. ಪ್ರಾಬ್ಲಮ್ ಆದರೆ ಡಾಕ್ಟರ್ ಹತ್ರ ಹೋಗ್ತೀವಿ, ಪ್ರಾಬ್ಲಮ್ ಆದರೆ ದೇವಸ್ಥಾನ ಹೋಗ್ತೀವಿ, ಪ್ರಾಬ್ಲಮ್ ಆದರೆ ಏನೋ ಒಂದು ಮಾಡ್ಕೊತಿದ್ದೀವಿ. ನಮಗೆ ನಾವು ದಿನಕ್ಕೆ ಊಟ ಕೂಡ ಕೊಡ್ತಾ ಇದ್ದೀವಿ. ಈ ದೇಹದಲ್ಲಿರ್ತಕ್ಕಂಥ ಒಂದು ಆತ್ಮಕ್ಕೆ ಊಟ ಯಾರಾದರೂ ಕೊಟ್ಟಿದ್ದೀರಾ? ಗೊತ್ತಿಲ್ಲ ನಿಮಗೆ, ನೀವು ಕೊಟ್ಟಿಲ್ಲ ಕೂಡ. ಕೊಟ್ಟಿದ್ದೀರಿ ಅಂದ್ರೆ ಕೊಟ್ಟಿದ್ದೀರ ಅಂತ ಹೇಳ್ತಾ ಇದ್ರಿ. ನಿಮ್ಮ ಹೊಟ್ಟೆಗೆ ಊಟ ಕೊಟ್ಟಿದ್ದೀರಲ್ಲ? ಈಗ ನೀವು ಅದು ಕೊಟ್ಟಿದ್ರಿ ಹೇಳ್ತಾ ಇದ್ರಿ. ನಿಮ್ಮ ಆತ್ಮಕ್ಕೆ ಊಟ ಕೊಟ್ಟಿದ್ದೀರಾ ಅಂತಂದ್ರೆ ಗೊತ್ತಿಲ್ಲ, ನೀವು ಕೊಟ್ಟಿಲ್ಲ, ಅದಕ್ಕೋಗಿ ಹೇಳಕ್ಕೆ ಬಂದಿಲ್ಲ. ಅದಕ್ಕಾಗಿ ನಮ್ಮ ಆತ್ಮಕ್ಕೆ ಹೇಳೋದು ಏನಂದರೆ, ಶ್ವಾಸದ ಮೇಲೆ ಧ್ಯಾಸ. ಧ್ಯಾನವೆಂದರೆ ಮಂತ್ರ, ಜಪ, ನಾಮಸ್ಮರಣೆ ಏನು ಬೇಕಾಗಿಲ್ಲ, ಹೇಳೋದು ಬೇಕಾಗಿಲ್ಲ. ಧ್ಯಾನವೆಂದರೆ ಶ್ವಾಸದ ಮೇಲೆ ಗಮನ. ಯಾವಾಗ ತಾಯಿ ಗರ್ಭದಿಂದ ಹೊರಗೆ ಬಂತು ಈ ಶರೀರ, ಅಲ್ಲಿ ಉಸಿರಾಟ ಸ್ಟಾರ್ಟ್ ಆಗುತ್ತೆ. ಉಸಿರಾಟ ಸ್ಟಾರ್ಟ್ ಆದಾಗ ಈ ಪ್ರಕೃತಿ, ಇಲ್ಲಿರ್ತಕ್ಕಂಥ ಗಾಳಿ, ಇಲ್ಲಿರ್ತಕ್ಕಂಥ ಸೂರ್ಯ ಶಕ್ತಿ, ಚಂದ್ರನ ಶಕ್ತಿ, ಆಕಾಶ ಶಕ್ತಿ, ಭೂಮಿ ಶಕ್ತಿ, ಇವೆಲ್ಲವೂ ಆ ಮಗುನ ಕಾಪಾಡುತ್ತೆ. ಆ ಮಗುನ ಕಾಪಾಡಬೇಕಂದ್ರೆ ಫಸ್ಟ್ ಉಸಿರಾಟದಿಂದ ಸ್ಟಾರ್ಟ್ ಆಗುತ್ತೆ. ದೇಹ ಪ್ರಾರಂಭವಾಗೋದು ಉಸಿರಾಟದಿಂದನೇ, ದೇಹ ಮುಕ್ತಾಯ ತಗೊಳ್ಳೋದು ಉಸಿರಾಟದಿಂದನೇ. ಅದಕ್ಕೋಸ್ಕರ ಧ್ಯಾನವೆಂದರೆ ಬೇರೆ ಏನೂ ಅಲ್ಲ. ಧ್ಯಾನವೆಂದರೆ ಉಸಿರಾಟದ ಮೇಲೆ ಗಮನ. ನಿಮ್ಮಲ್ಲಿ ನಡೆಯುವಂಥ ಗಾಳಿಯನ್ನು ಗಮನಿಸಿ, ಉಸಿರಾಟವನ್ನು ಗಮನಿಸಿ, ಶ್ವಾಸವನ್ನು ಗಮನಿಸಿ. ಶ್ವಾಸವನ್ನು ಗಮನಿಸಿ ಶ್ವಾಸಪುತ್ರರಾಗಬೇಕು, ವಾಯುಪುತ್ರರಾಗಬೇಕು. ವಾಯುವನ್ನು ಗಮನಿಸಿ. ಸಿಂಪಲ್ ಆಗಿರ್ತಕ್ಕಂಥ ಇದು ಉಸಿರಾಟದ ಮೇಲೆ ಗಮನ. ಏನು ಮಂತ್ರ ಬೇಡ, ನಾಮಸ್ಮರಣೆ ಬೇಡ, ದೇವರನ್ನು ಊಹೆ ಮಾಡ್ಕೊಳ್ಳೋದು ಬೇಡ, ದೇವರ ನಾಮಸ್ಮರಣೆ ಹೇಳೋದು ಬೇಡ. ನಿನ್ನ ಒಳಗಡೆ ನೀನು ಹೋಗ್ಬೇಕು. ನಿನ್ನನ್ನೇ ನೀನು ಪೂಜೆ ಮಾಡ್ಕೋ, ನಿನ್ನ ಆತ್ಮವನ್ನು ನೀನು ಪೂಜೆ ಮಾಡ್ಕೋ. ದೇವರಲ್ಲಿ ಕೂತ್ಕೊಂಡಿದ್ದು ನನಗೋಸ್ಕರ, ನನಗಾಗಿ ದೇವಸ್ಥಾನಕ್ಕೆ ಬಂದು ಪೂಜೆ ಮಾಡಬೇಡ್ರಿ ನೀವು. ನಾನು ಹೇಗೆ ಧ್ಯಾನ ಮಾಡಿಬಿಟ್ಟು ಒಬ್ಬ ದೇವರಾಗಿದ್ದೀನೋ, ನೀವು ನಿಮ್ಮನ್ನು ಪೂಜೆ ಮಾಡಿಕೊಳ್ಳಿ, ನೀವು ದೇವರಾಗಿರಿ ಅಂತ ಹೇಳಿದ್ದು. ನಮಗೆಲ್ಲ ದೇವರ ಹೆಸರು ಇಟ್ಟಿದ್ದಾರೆ ಗೊತ್ತಾ? ಎಲ್ಲರಿಗೂ ದೇವರ ಹೆಸರು ತಾನೇ ಇಟ್ಟಿರೋದು. ಬಸವಣ್ಣ, ವೀರೇಶ, ಮತ್ತು ಮಂಜುನಾಥ, ಗಂಗಾಧರ, ಲಕ್ಷ್ಮಿ, ಸರಸ್ವತಿ, ಪಾರ್ವತಿ, ಸೀತಾದೇವಿ, ಶ್ರೀರಾಮಚಂದ್ರ, ಶ್ರೀಕೃಷ್ಣ ಪರಮಾತ್ಮ, ಅವ್ರ ಹೆಸರು ಇಟ್ಟಿದ್ರೆ ಯಾಕೆ? ಅವ್ರ ಥರ ನಾವು ಆಗಬೇಕು ಅಂತ. ಅದಕ್ಕೋಸ್ಕರ ನಮ್ಗೆ ಅಷ್ಟೊಂದು ಹೆಸರಿಟ್ಟಿರೋದು. ಇಲ್ಲ ಬೇರೆ ಏನಾದ್ರು ಕರಿಬೋದಾಗಿತ್ತಲ್ಲ. ಅದಕ್ಕಾಗಿ ನಮ್ಮಲ್ಲಿ ನಾವೇನು ಕಳ್ಕೊಂಡಿದ್ದೀವಿ ಅಂತಂದರೆ ಅದು ಸಿಗಬೇಕು ಅಂತಂದರೆ ನಿಮ್ಮ ಒಳಗಡೆ ನೀವು ಹೋಗಬೇಕು. ನಿಮ್ಮ ಒಳಗಡೆ ಹೋಗ್ಬೇಕಂದ್ರೆ ಏನಿಲ್ಲ, ನಮ್ಮ 2 ಕಣ್ಣು ಕ್ಲೋಸ್ ಮಾಡಬೇಕು, 2 ಕೈಗಳು ಬೆರಳು ಸೇರಿಸ್ಬೇಕು, ಧ್ಯಾನ ಮಾಡಬೇಕು. ಧ್ಯಾನ ಆವಾಗಲೇ ಹೇಳಿದೆ ನಾನು, ಮಂತ್ರ ಜಪ ಏನಿಲ್ಲ ಅಂತ, ಸುಮ್ಮನೆ ಕೂತ್ಕೊಳ್ಳೋದೇ ಧ್ಯಾನ. ಎಷ್ಟೊತ್ತು ಕೂತ್ಕೊಳ್ತೀರೋ ಅಷ್ಟು ನಿಮಗೆ ವಿಶ್ವಶಕ್ತಿ, ವಿಶ್ವ ಪ್ರಾಣಶಕ್ತಿ ನಮ್ಮಲ್ಲಿ ಬರುತ್ತೆ. ಬಾಯಿಯಿಂದ ಊಟ ಕೊಟ್ಟರೆ ಶರೀರ ಚೆನ್ನಾಗಿರುತ್ತೆ. ಈ ಮಧ್ಯ ಭಾಗದಿಂದ ಶ್ವಾಸ ಎನರ್ಜಿ ಬಂದಾಗ ಈ ಶರೀರ ಚೆನ್ನಾಗಿರುತ್ತೆ. ಈ ಶರೀರ ಚೆನ್ನಾಗಿರ್ಬೇಕಂದ್ರೆ ಊಟದಿಂದ ಅಲ್ಲ, ವಿಶ್ವಶಕ್ತಿಯಿಂದ ಈ ಶರೀರ ಇದೆ. ಆ ವಿಶ್ವಶಕ್ತಿಯಿಂದನೇ ಹುಟ್ಟಿರೋದು. ಆ ವಿಶ್ವಶಕ್ತಿ ಕೊಡಬೇಕು. ಅದು ಕೊಟ್ಟಿಲ್ಲ ಅಂದದಕ್ಕೋಸ್ಕರ ಇಷ್ಟೆಲ್ಲ ಕಷ್ಟಗಳು, ದುಃಖಗಳು, ಅವಮಾನಗಳು, ಅನಾರೋಗ್ಯಗಳು ಬರೋದು ನಮಗೆ. ಸುಮ್ಮನೆ ಬರಲ್ಲ. ಯಾರ್ಯಾರಿಗೆ ಅನಾರೋಗ್ಯ ಇದೆಯೋ, ಯಾರ್ಯಾರಿಗೆ ಕಷ್ಟ ಇದೆಯೋ, ದುಃಖ ಇದೆಯೋ, ಅದಕ್ಕೆಲ್ಲ ಕಾರಣ ನೀವೇ. ಯಾರು ಕೊಡಲ್ಲ. ಇನ್ನೊಬ್ಬರ ಪಕ್ಕದಲ್ಲಿ ಬಂದ್ಬಿಟ್ಟು ಕಷ್ಟ ದುಃಖ ಕೊಡಲ್ಲ. ನಮ್ಮ ಕಷ್ಟಗಳು, ನಮ್ಮ ದುಃಖಗಳು, ನಮ್ಮ ಅನಾರೋಗ್ಯಗಳು, ನಮ್ಮ ಅಶಾಂತಿಗಳು ನಾವೇ ತಂದುಕೊಂಡಿದ್ದೀವಿ. ಅದು ನಮ್ಮ ಅಜ್ಞಾನದಿಂದ. ಇಲ್ಲಿ ಸಿಗೋದು ಓನ್ಲಿ ಬ್ರಹ್ಮಜ್ಞಾನ ಮಾತ್ರ. ಅಜ್ಞಾನ ಸಿಗಲ್ಲ, ಜ್ಞಾನ ಸಿಗುತ್ತೆ. ಆ ಜ್ಞಾನ ಎಲ್ಲಿ ಹೊರಗಡೆ ಸಿಗಲ್ಲ, ಇಲ್ಲಿ ಬಂದ್ರೆ ಮಾತ್ರ ಸಿಗುತ್ತೆ ಧ್ಯಾನದಲ್ಲಿ. ಅದು ತಿಳ್ಕೋಬೇಕು.
ಮಾತು ಮನೆ ಕೆಡಿಸುತ್ತಂತೆ. ಅದಕ್ಕೋಸ್ಕರ ಮಾತು ಕಡಿಮೆ ಮಾಡಬೇಕು, ಬಾಯಿಗೆ ಮೌನ ಕೊಡಬೇಕು, ಕಣ್ಣಿಗೆ ಧ್ಯಾನ ಕೊಡಬೇಕು. ಧ್ಯಾನ ಅಂದ್ರೆ ಏನು? ಕಣ್ಣು ಮುಚ್ಚಿದ್ರೆ ಧ್ಯಾನ ಆಗುತ್ತೆ, ಬಾಯಿ ಮುಚ್ಚಿದ್ರೆ ಮೌನ ಆಗುತ್ತೆ. ಮೌನ ದೇವರ ಭಾಷೆ. ಮೌನದಲ್ಲಿದ್ದರೆ ದೇವತೆಗಳು ನಮ್ಮ ಹತ್ರ ಮಾತಾಡ್ತವೆ. ಮೌನದಲ್ಲಿದ್ದರೆ ಗಿಡ ಮರಗಳು ಸೃಷ್ಟಿ ಮಾತಾಡುತ್ತೆ. ಅದಕ್ಕೆ ಮೌನ ಇರಬೇಕು. ಉಪವಾಸದ ಬಗ್ಗೆ ಹೇಳಿದರು ಸ್ವಾಮೀಜಿ. ಉಪವಾಸ ಇರಬೇಕು, ಜೊತೆಗೆ ಧ್ಯಾನ ಮಾಡಬೇಕು. ಈ ಮೂರು ದೊಡ್ಡದೇ. ಆದಷ್ಟು ಬಾಯಿಗೆ ಮಾತು ಕಡಿಮೆ ಕೊಡಬೇಕು. ಶಾಂತವಾಗಿರ್ಬೇಕಂದ್ರೆ, ನೆಮ್ಮದಿಯಾಗಿರ್ಬೇಕಂದ್ರೆ, ಆರೋಗ್ಯವಾಗಿರ್ಬೇಕಂದ್ರೆ ಮಾತು ಮೌನವಾಗಿರಬೇಕು. ಮಾತು ಮಂತ್ರ ಆಗಬೇಕು. ಆ ಥರ ಧ್ಯಾನ ಪ್ರತಿಯೊಬ್ಬರು ಮಾಡಬೇಕಾಗಿದ್ದು. ಎಲ್ಲರೂ ಮಾಡಿ. ಆಮೇಲೆ PMC ಕನ್ನಡ ಚಾನಲ್ಲು ನಿಮ್ಮ ಮೊಬೈಲಲ್ಲಿ ಏನು ಇದೆ, ಎಲ್ಲರಲ್ಲಿ ಮೊಬೈಲ್ ಇರುತ್ತೆ. PMC ಕನ್ನಡ ಚಾನಲ್ ಅಂತ ಹೇಳ್ಬಿಟ್ಟು ನೀವು ಒಂದು ಸಬ್ಸ್ಕ್ರೈಬ್ ಮಾಡಿ. ಅಲ್ಲಿ ಎಲ್ಲ ವೀಡಿಯೋಗಳು ಬರ್ತೇವೆ, ಪ್ರತಿಯೊಂದು ವೀಡಿಯೋಗಳು ಬರ್ತೇವೆ. ನಿಮಗೇನಾದ್ರು ಪ್ರಾಬ್ಲಮ್ ಇದೆ ಅಂದರೆ ಅದಕ್ಕೆ ಪ್ರಾಬ್ಲಮ್ಗೆ ಉತ್ತರ ಅದರಲ್ಲಿದೆ. ಇದು ಆಸ್ಪತ್ರೆಗೆ ಹೋದರೆ ಡಾಕ್ಟ್ರು ಹೇಗೆ ನಮಗೆ ಮೆಡಿಷನ್ ಅದೇನು ಕೊಡ್ತಾರೋ ಹಾಗೆ ಒಂದು PMC ಕನ್ನಡ ಚಾನಲ್ಲು ನಿಮಗೆ ಒಂದು ಮೆಡಿಷನ್ ಕೊಡುತ್ತೆ. ನಿಮ್ಮ ಆರೋಗ್ಯಕ್ಕೆ ಒಂದು ಮೆಡಿಷನ್ ಕೊಡುತ್ತೆ, ನಿಮ್ಮ ಶಾಂತಿಗೆ ಒಂದು ಮೆಡಿಷನ್ ಕೊಡುತ್ತೆ, ನಿಮ್ಮ ಮನೆ ಒಂದು ವೈಭವಕ್ಕೆ ಮೆಡಿಷನ್ ಕೊಡುತ್ತೆ. ನಿಮ್ಮ ವೈರಾಗ್ಯ ಹೋಗಿಬಿಟ್ಟು ವೈಭೋಗ ಕೊಡುತ್ತೆ PMC ಕನ್ನಡ ಚಾನಲ್. ಅದರಲ್ಲಿ ಏನಿದೆ? ಅದರಲ್ಲಿ ಎಕ್ಸ್ಪೀರಿಯನ್ಸ್ ಇದೆ. ಎಷ್ಟೋ ಸಮಸ್ಯೆಗಳಿರುವಂಥವರು ಅಲ್ಲಿ ಧ್ಯಾನ ಮಾಡಿಬಿಟ್ಟು ಅದರಿಂದ ಹೊರಗಡೆ ಬಂದ್ಬಿಟ್ಟು ತುಂಬ ಆರೋಗ್ಯವಾಗಿದ್ದಾರೆ. ಅನಾರೋಗ್ಯ ಇರುವಂಥವರು ಆರೋಗ್ಯವಾಗಿದ್ದಾರೆ. ಅಜ್ಞಾನದಲ್ಲಿ ಇರುವಂಥವರು ಜ್ಞಾನವಂತರಾಗಿದ್ದಾರೆ. ಭಯ ಭೀತಿಯಲ್ಲಿ ಇರುವಂಥವರು ನಿರ್ಭಯವಾಗಿದ್ದಾರೆ. ಧ್ಯಾನ ಮಾಡಿಲ್ದವರು ಧ್ಯಾನ ಮಾಡ್ತಾ ಇದ್ದಾರೆ. ಎಷ್ಟೆಲ್ಲ ಬದಲಾವಣೆ ಆಗಿದೆ. ನಿಮ್ಮನ್ನು ನೀವು ಬದಲಾವಣೆ ಮಾಡಿಕೊಂಡ್ರೆ ಮಾತ್ರ ನಾವು ಆರೋಗ್ಯವಾಗಿರ್ತೀವಿ. ನಮ್ಮನ್ನು ಯಾರು ಬದಲಾವಣೆ ಮಾಡೋಕ್ಕಾಗಲ್ಲ. ನಿಮ್ಮನ್ನು ನೀವೇ ಬದಲಾವಣೆ ಮಾಡ್ಕೋಬೇಕು. ನಿಮಗೆ ಹಸುವಾದರೆ ನೀವು ಊಟ ಮಾಡ್ತೀರಾ. ದೇವರಿಗೂ ಪ್ರಸಾದ ಕೊಟ್ಟರೆ ದೇವರು ಊಟ ಮಾಡ್ತಾನೆ, ಆದರೆ ನಿಮಗೆ ಹಸು ನೀಗಲ್ಲ. ನೀವೇ ಊಟ ಮಾಡಬೇಕು. ನಿಮ್ಮ ಕಷ್ಟಗಳು ನೀವೇ ಪರಿಹಾರ ಮಾಡ್ಕೊಳ್ಬೇಕು. ನಿಮ್ಮ ದುಃಖವನ್ನು ನೀವೇ ಪರಿಹಾರ ಮಾಡ್ಕೋಬೇಕು. ನಿಮ್ಮ ಅಜ್ಞಾನವನ್ನು ನೀವೇ ಪರಿಹಾರ ಮಾಡ್ಕೋಬೇಕು. ನಿಮ್ಮ ಅಶಾಂತಿಯನ್ನು ನೀವೇ ಪರಿಹಾರ ಮಾಡ್ಕೋಬೇಕು. ಪರಿಹಾರ ಮಾಡುವಂಥದ್ದೇನು ಅಂದರೆ ಧ್ಯಾನ ಇವೆಲ್ಲವನ್ನು ಪರಿಹಾರ ಮಾಡುತ್ತೆ. ಪರಿಹಾರ ಮಾಡ್ಕೊಳ್ಳೋಕ್ಕೆ ನಮ್ಮಲ್ಲಿರ್ತಕ್ಕಂಥ ಧ್ಯಾನ ಶಕ್ತಿ, ನೀವು ಮಾಡ್ತಿರ್ತಕ್ಕಂಥ 1 hour ಕಣ್ಣು ಮುಚ್ಕೊಂಡು ಕೂತ್ಕೊಂಡ್ರೆ ಸಾಕು. ನಿಮಗೇನಲ್ಲಿ ಹೋಮ ಮಾಡಬೇಕು ಅಂತ ಇಲ್ಲ. ಬೆಳಗ್ಗೆ ಎದ್ದು ಸ್ನಾನ ಮಾಡಬೇಕು, ತಣ್ಣೀರು ಅಂತ ಏನೂ ಇಲ್ಲ. ಹೇಗೆ ಎದ್ದೀರ ಹಾಗೆ ಕೂತ್ಕೊಂಡು ಧ್ಯಾನ ಮಾಡಿ. ಎಲ್ಲಿರ್ತೀರ ಅಲ್ಲೇ ಕೂತ್ಕೊಂಡು ಧ್ಯಾನ ಮಾಡಿ. ನಿಮ್ಗೆ ಎಷ್ಟು ಸಮಯ ಬೇಕೋ ಅಷ್ಟು ಸಮಯ ಕೂತ್ಕೊಳ್ಳಿ. ಯಾರ್ಯಾರು ವಯಸ್ಸು ಎಷ್ಟಿದೆಯೋ ಅಷ್ಟೇ ನಿಮಿಷ ಕೂತ್ಕೊಳ್ಳಿ ಸಾಕು. ನಿಮ್ಮನ್ನು ಕೊನೆವರೆಗೂ ಆರೋಗ್ಯವಾಗಿ ನೋಡಿಕೊಳ್ಳುತ್ತೆ ಧ್ಯಾನ. ಧ್ಯಾನ ಬಿಟ್ಟೋದಕ್ಕೆ ಇಷ್ಟೊಂದು ಕಷ್ಟ ನಮಗೆ ಬರ್ತಾ ಇದೆ. ಧ್ಯಾನ ಮಾಡಿದ್ರೆ ಎಲ್ಲ ಕಷ್ಟ ಪರಿಹಾರ ಆಗುತ್ತೆ. ಯಾರ್ಯಾರಿಗೆ ಏನೇನು ಕಷ್ಟ ಇದೆಯೋ ನೀವು ಅಚ್ಚುಕಟ್ಟಾಗಿ ಯಾವ ಟೈಮಲ್ಲಾದರೂ ಮಾಡಿರಿ. 1 hour ಧ್ಯಾನಕ್ಕೆ ಕೂತ್ಕೊಳ್ಳಿ. 1 hour ಧ್ಯಾನಕ್ಕೆ ಕೂತ್ಕೊಳ್ಳಿ. ನೋಡಿ, ಒಂದು 20 ದಿನ ಆದಮೇಲೆ 30 ದಿನ ಆದಮೇಲೆ ನೋಡಿ ನಿಮ್ಮ ಕಷ್ಟಗಳು ಎಷ್ಟು ಪರಿಹಾರ ಆಗಿರುತ್ತೆ. ಯಾವ ವ್ಯಕ್ತಿ ಧ್ಯಾನ ಮಾಡ್ತಾರೆ, ಇನ್ನೊಬ್ಬ ವ್ಯಕ್ತಿ ಅವ್ರು ಹೇಳ್ತಾರೆ, ಏನು ಇಷ್ಟೊಂದು ಚೇಂಜ್ ಆಗಿಬಿಟ್ಟಿದ್ದೀರಿ ನೀವು, ಏನು ಇಷ್ಟೊಂದು ಬದಲಾವಣೆ ಆಗಿದ್ದೀರಿ ನೀವು, ಏನಾಯಿತು ನಿಮಗೆ? ಅವರೇ ಕೇಳ್ತಾರೆ, ನೀವು ಏನು ಚೇಂಜಸ್ ಆಗಿದೆ ಅಂತ ಇನ್ನೊಬ್ಬರು ಬಂದು ನಿಮಗೆ ಉತ್ತರ ಹೇಳ್ತಾರೆ. ಆ ಥರ ಒಂದು ಕಾಂತಿಯ ಶಕ್ತಿ ನಮ್ಮಲ್ಲಿ ಇರುತ್ತೆ. ಆ ಶಕ್ತಿ ಅವ್ರಿಗೆ ಕಾಣುತ್ತೆ.
ಓ, ಇವರೆಲ್ಲ ಧ್ಯಾನ ಮಾಡಿಬಿಟ್ಟು ಇಷ್ಟ ಒಳ್ಳೆ ಚೆನ್ನಾಗಿದ್ದಾರೆ, ಆರೋಗ್ಯವಾಗಿದ್ದಾರೆ. ಅದಕ್ಕೆ ನಿಮ್ಮ ಕಾಂತೀಯ ಶಕ್ತಿ, ನಿಮ್ಮ ಒಂದು ಅದ್ಭುತ ಶಕ್ತಿ ಏನಂತ ನೀವು ತಿಳ್ಕೊಳ್ಳಿ. ಯಾರಿಗೇ ಆಗಲಿ, ಯಾವುದೇ ಕಷ್ಟ ಬಂದರೂ, ಯಾವುದೇ ದುಃಖ ಬಂದರೂ, ಯಾವುದೇ ಅವಮಾನ ಆದರೂ ಅದಕ್ಕೆ ಪರಿಹಾರ ಮಾಡಿಕೊಳ್ಳುವಂಥ ಸಾಮರ್ಥ್ಯ ನಮ್ಮ ಒಳಗಡೆ ಇರುತ್ತೆ. ಆ ಸಾಮರ್ಥ್ಯ ಮರ್ತು ಬಿಟ್ಟಿದ್ದೀವಿ, ಹೊರಗಡೆ ಹುಡುಕ್ತಾ ಇದ್ದೀವಿ. ಎಲ್ಲಿ ಒಳಗಡೆ ಹುಡ್ಕೋಕೆ ಹೋಗಬೇಡಿ. ಯಾವುದೇ ಕಷ್ಟ, ದುಃಖ, ಅವಮಾನ ಏನೇ ಬಂದರೂ ಅದಕ್ಕೆ ಪರಿಹಾರ ನಮ್ಮ ಒಳಗಡೆ ಇದೆ. ನಮ್ಮ ಒಳಗಡೆ ನಾವು ಹುಡ್ಕೋಬೇಕಂದ್ರೆ ಅಂತರಾಳದಲ್ಲಿ ಹೋಗ್ಬೇಕಂದ್ರೆ ಕಣ್ಣೆರಡು ಕ್ಲೋಸ್ ಮಾಡಬೇಕು, ಕೂತ್ಕೋಬೇಕು. ನಿಮ್ಮ ಉಸಿರಾಟ ನಿಧಾನವಾಗಿ ಹೋಗುತ್ತೆ, ನಿಧಾನವಾಗಿ ಬರುತ್ತೆ. ನಾರ್ಮಲ್ ಆಗಿ ದೇವರು ಕೊಟ್ಟಿದ್ದಾನೆ ಅದು ಉಸಿರಾಟ. ದೇವರು ಕೊಟ್ಟಿರೋ ಉಸಿರಾಟವನ್ನು ದೇವರ ಹತ್ರ ಹೋಗೋವರೆಗೂ ನೀವು ಧ್ಯಾನ ಮಾಡಬೇಕು. ಆವಾಗ ನಿಮ್ಮ ಶರೀರ ಚೆನ್ನಾಗಿರುತ್ತೆ. ನೀವು ಧ್ಯಾನ ಮಾಡಿಲ್ಲ ಅಂದರೆ ನಿಮ್ಮ ಶರೀರದಲ್ಲಿ ಅನಾರೋಗ್ಯ ಜಾಸ್ತಿ, ಆತಂಕ ಜಾಸ್ತಿ. ಒಂದಲ್ಲ ನೂರಾರು ರೋಗಗಳು ಬರ್ತವೆ. ದಿನಕ್ಕೆ 24-25 ಗುಳಿಗೆ ತಗೊಳ್ಬೇಕಾಗತ್ತೆ, ಆಪರೇಷನ್ ಮಾಡಿಸ್ಕೊಳ್ಬೇಕಾಗತ್ತೆ. ಹುಟ್ಟಿದ್ದು ಯಾವ ಥರ ಹುಟ್ಟಿದ್ದೀವಿ, ಮತ್ತೆ ಸಾಯ್ಬೇಕಾದ್ರೆ ಆ ಥರ ಆಗ್ತಾ ಇಲ್ಲ ನಮಗೆ. ಹಾಸ್ಪಿಟ್ಲಲ್ಲಿ ಹೋಗಿಬಿಟ್ಟು ಸಾಯ್ತೀವಿ. ಮುಖಕ್ಕೆ ಒಂದು ಆಕ್ಸಿಜನ್ ಇಟ್ಟಿರ್ತಾರೆ. ಈಗಿರುವ ನಿಮ್ಮ ಆಕ್ಸಿಜನ್, ನಿಮ್ಮ ಉಸಿರಾಟವನ್ನು ನೀವು ಗಮನಿಸ್ತಾ ಇದ್ದೀರ. ಅಲ್ಲಿ ಹಾಸ್ಪಿಟ್ಲಲ್ಲಿ ಅದು ತಗೊಳ್ಳೋ ಅವಶ್ಯಕತೆ ಇಲ್ಲ, ಅಲ್ಲಿ ಹೋಗೋದೇ ಬೇಕಾಗಿಲ್ಲ. ನೀವು ಇದೆಲ್ಲ ಮಾಡಿಲ್ಲ ಅಂದ್ರೆ ಅಲ್ಲಿ ಹೋಗ್ಬೇಕಾಗತ್ತೆ ಹಾಸ್ಪಿಟ್ಲಲ್ಲಿ. ನೀವು ದುಡ್ಡು ನಿಮ್ಮನ್ನು ನೀವೇ ಬದುಕೋಬೇಕು ಅಂತಂದ್ರೆ ನೀವು ಅದನ್ನು ಅಷ್ಟು ದುಡ್ಡು ಕಟ್ ಮಾಡಬೇಕು. ನೀವು ಇರಲ್ಲ, ದುಡ್ಡು ಇರಲ್ಲ. ಅದಕ್ಕೆ ಪತ್ರಿ ಸಾರ್ ಏನು ಹೇಳಿದ್ದಾರೆ ಅಂದರೆ, ನೋ ಡಾಕ್ಟರ್, ನೋ ಆಪರೇಷನ್, ನೋ ಮೆಡಿಷನ್, ಓನ್ಲಿ ಮೆಡಿಟೇಷನ್. ಧ್ಯಾನ 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 ಧ್ಯಾನ. ಯಾವುದೇ ಸಮಸ್ಯೆ ಬಂದ್ರೂ ಧ್ಯಾನದಿಂದ ಪರಿಹಾರ ಮಾಡ್ಕೋಬೇಕು. ಡಾಕ್ಟರ್ ಹತ್ರ ಹೋಗೋದು ಬೇಕಾಗಿಲ್ಲ. ನಿಮ್ಮ ಪರಿಹಾರ, ನಿಮ್ಮ ಒಂದು ಕಷ್ಟಗಳು ದುಃಖಗಳು ನೀವೇ ಪರಿಹಾರ ಮಾಡ್ಕೋಬೇಕು. ಯಾರು ಮಾಡೋಂತ ಆಗಲೇ ಹೇಳಿದ್ದೆ. ಈಗಲೂ ಅಷ್ಟೇ, ನೀವೆಲ್ಲರೂ ಹೊಸಬರು ಇದ್ದೀರ. ನೀವು ಹೊಸಬರಿಗೆ ಇದು ಬೇಕಾಗಿದೆ. ಧ್ಯಾನ ಅಂದ್ರೆ ಏನು, ಏನೆಲ್ಲ ಪರಿಹಾರ ಮಾಡುತ್ತೆ. ಧ್ಯಾನ ಸರ್ವ ರೋಗ ನಿವಾರಣೆ. ಈ ದೇಹದಲ್ಲಿ ಎಷ್ಟೇ ಸರ್ವ ರೋಗ ಇದ್ರೂ ಅದಕ್ಕೆ ನಿವಾರಣೆ ಒಂದೇ ಒಂದು ಔಷಧ, ಧ್ಯಾನ. ಧ್ಯಾನ ಸಕಲ ಭೋಗಿ ಕಾರಣಿ. ನನಗೆ ಅದಿಲ್ಲ, ಇದಿಲ್ಲ, ಅದಿಲ್ಲ ಅಂತ ಏನು ಬೇಕಾಗಿಲ್ಲ. ಧ್ಯಾನ ಮಾಡ್ತಾ ಇದ್ದರೆ ಸಕಲ ಭೋಗಿ ಕಾರಣಿ ಏನೆಲ್ಲ ಬೇಕು ಭಗವಂತ ಕೊಡ್ತಾನೆ. ಧ್ಯಾನ ಏನು ಬೇಕು ಎಲ್ಲ ಭಗವಂತ ಕೊಡ್ತಾನೆ. ಭಗವಂತ ಹತ್ರ ಹೋಗಿ ಕೇಳೋದಲ್ಲ ಭಿಕ್ಷೆ. ಭಗವಂತನೇ ನಾನಾಗಬೇಕು. ನಾನೇ ದೇವರು. ಒಬ್ಬ ದೇವರು ಬಂದ್ಬಿಟ್ಟು ಇನ್ನೊಂದು ದೇವರ ಹತ್ರ ಬಿಟ್ಟು ದೇವರೆಂದು ಹುಡುಕ್ತಿದ್ದನಂತೆ. ಅವನಿಗೆ ಗೊತ್ತಿಲ್ಲ ನಾನು ದೇವರು ಅಂತ. ಒಂದು ದೀಪ ಇಡೀ ಒಂದು ಪ್ರದೇಶವೆಲ್ಲ ಬೆಳಕು ಕೊಡುತ್ತೆ, ಆ ದೀಪ. ಆದರೆ ದೀಪ ಇರುವ ಕೆಳಗಡೆ ಅದಕ್ಕೆ ಕತ್ತಲೆ ಇರುತ್ತೆ. ನಾನು ಕತ್ತದಲ್ಲಿ ಇದ್ದೀನಿ ಅಂತ ಗೊತ್ತಿಲ್ಲ, ಆದರೆ ಬೆಳಕು ಮಾತ್ರ ಪ್ರಪಂಚ ಕೊಡುತ್ತೆ. ಅದು ಕತ್ತಲಲ್ಲಿ ಇದ್ಬಿಟ್ಟು ಬೆಳಕು ಕೊಡುತ್ತೆ. ಹಾಗೆ ನಮ್ಮ ಕತ್ತದಲ್ಲಿ ನಾವು ಇದ್ದಿದ್ದೀವಿ. ಆ ಬೆಳಕು ಬೇಕು ಅಂತಂದ್ರೆ ಧ್ಯಾನ ಮಾಡಬೇಕು. ಧ್ಯಾನ ಸರ್ವ ರೋಗ ನಿವಾರಣಿ, ಧ್ಯಾನ ಸಕಲ ಭೋಗಿ ಕಾರಣಿ, ಧ್ಯಾನ ಸರ್ವ ಜ್ಞಾನ ಪ್ರಸಾದಿನಿ. ಎಷ್ಟು ಬೇಕು ಅಷ್ಟೇ ಮಾತಾಡ್ತೀರಾ. ಅಲ್ಲಿ ಇಬ್ಬರು ಮಾತಾಡ್ತಿದ್ದಾರೆ, ಇಲ್ಲಿ ಏನು ನಡೀತಿದೆ ಅಂತ ಅವ್ರಿಗೆ ಗೊತ್ತಾಗ್ತಿಲ್ಲ, ಬೇರೆಯವನು ಮಾತಾಡ್ತಾ ಇದ್ದಾರೆ. ಆ ಥರ ಹೋಗಬಾರ್ದು. ಧ್ಯಾನ ಸರ್ವಜ್ಞಾನ ಪ್ರಸಾದಿನಿ. ಎಷ್ಟು ಮಾತಾಡ್ತೀರ ಅಷ್ಟೇ ಮಾತಾಡ್ತೀರಾ. ಆ ಮಾತುಗಳಿಂದ ನಿಮಗೇನಾಗ್ತಂದ್ರೆ ಸರ್ವ ಜ್ಞಾನ ಬರುತ್ತೆ, ಒಳ್ಳೆ ಮಾತು ಬರುತ್ತೆ. ಕೋಪ ಇರಲ್ಲ, ಸಿಟ್ಟಿರಲ್ಲ, ಕಷ್ಟ ಇರಲ್ಲ. ಮಾತಿನಿಂದನೇ ಮನೆಯಲ್ಲಿ ಜಗಳ ಆಗ್ತಾ ಇದ್ದೇವೆ. ಮಾತಿನಿಂದನೇ ಹೊರಗಡೆ ಜಗಳ ಆಗ್ತಾ ಇದೆ. ಮಾತು ಶುದ್ಧಿಯಾಗಿರಬೇಕು, ಮನಸ್ಸು ಶುದ್ಧಿಯಾಗಿರುತ್ತೆ. ಯಾವಾಗ ಮನಸ್ಸು ಶುದ್ಧಿಯಾಗಿರುತ್ತೆ, ಶರೀರ ಶುದ್ಧಿಯಾಗಿರುತ್ತೆ.
ಯಾವಾಗ ಶರೀರ ಶುದ್ಧಿ ಆಗಿರುತ್ತೆ, ಇಲ್ಲಿರುವಂಥ ಆತ್ಮ ಶುದ್ಧಿ ಆಗುತ್ತೆ. ಯಾವಾಗ ಆತ್ಮ ಶುದ್ಧಿ ಆಗುತ್ತೆ, ಮನೆ ಬೃಂದಾವನ ಆಗುತ್ತೆ. ಮನೆ ಆನಂದವಾಯ್ತಾ? ಮನಸ್ಸು ಆನಂದವಾಯ್ತಾ? ಮನೆಗಳು ಎಲ್ಲರೂ ಚೆನ್ನಾಗಿದ್ದಾರ? ನೀವು ಚೆನ್ನಾಗಿದ್ದರೆ ಅವ್ರು ಚೆನ್ನಾಗಿರ್ತಾರೆ. ನಾವು ಚೆನ್ನಾಗಿರ್ಬೇಕು. ಫಸ್ಟು ನಮ್ಮನ್ನು ನಾವು ತಿಳ್ಕೋಬೇಕು. ನಮ್ಮನ್ನು ನಾವು ಬದಲಾವಣೆ ಮಾಡಿದ್ರೆ ಮಾತ್ರ ಅಲ್ಲಿರ್ತಕ್ಕಂಥ ವ್ಯಕ್ತಿ ಬದಲಾವಣೆ ಆಗ್ತಾನೆ. ನೀವು ಧ್ಯಾನ ಮಾಡಿದ್ರೆ ನಿಮ್ಮ ಮನೇಲಿ ನಿಮ್ಮ ಮಕ್ಕಳು ಮೊಮ್ಮಕ್ಕಳು ಅವರು ಧ್ಯಾನ ಮಾಡ್ತಾರೆ. ನೀವು ಕೂತ್ಕೋಬೇಕು. ನೀವು ಕೂತ್ಕೊಂಡಾಗ ಅವ್ರು ಬರಲ್ಲ. 1 ವಾರ 2 ವಾರ ಬರಲ್ಲ. ನೀವು ಮಾಡ್ತಿರ್ತಕ್ಕಂಥ ಧ್ಯಾನ ಶಕ್ತಿ ಅವ್ರನ್ನ ಕರ್ಕೊಂಡ್ಬರುತ್ತೆ. ನೀವು ಕರೆಯೋದು ಬೇಕಾಗಿಲ್ಲ. ಧ್ಯಾನ ಅಂದರೆ ಒಂದು ಪರಿಮಳ. ಹೇಗೆ ಒಂದು ಮನೆಯಲ್ಲಿ ಒಂದು ಅಗರಬತ್ತಿ ಊದುಕಡ್ಡಿ ಹಚ್ಚಿದ ಮೇಲೆ ಒಂದು ಪರಿಮಳ ಬರುತ್ತೋ, ಹಾಗೆ ನೀವು ಒಬ್ಬರ ಮನೆಯಲ್ಲಿ ಧ್ಯಾನ ಮಾಡಿದ್ರೆ ನಿಮ್ಮ ಧ್ಯಾನ ಪರಿಮಳ ಎಲ್ಲರಿಗೂ ಮುಟ್ಟುತ್ತದು. ಎಲ್ಲರೂ ಬರ್ತಾರೆ. ಹೇಗೆ ಮನೆಯಲ್ಲಿ ಒಂದು ಫ್ಯಾನ್ ಹಾಕಿದ್ರೆ ಎಲ್ಲರಿಗೂ ಗಾಳಿ ಬರುತ್ತೋ, ಹಾಗೆ ನೀವು ಧ್ಯಾನ ಮಾಡಿದ್ರೆ ಆ ಒಂದು ಧ್ಯಾನ ಶಕ್ತಿ ಅವ್ರನ್ನ ಕರ್ಕೊಂಬಂದು ಇಲ್ಲಿ ನಿಮ್ಮ ಹತ್ರಕ್ಕೆ ಉಳಿಸುತ್ತೆ. ನೀವು ಮಾಡಿ ಫಸ್ಟ್ ಧ್ಯಾನ, ಆಮೇಲೆ ಅವ್ರು ಬರ್ತಾರೆ. ಆಮೇಲೆ ಸಸ್ಯಾಹಾರ ತಿನ್ನಿ ಅಂತ ಹೇಳ್ತಾ ಇದ್ವಿ, ಅದೇ ಮಾಡಿ. ಇಷ್ಟು ದಿನ ಏನಾದರೂ ತಿಂದಿದ್ರಿ ಅಂತಂದ್ರೆ ಅದಕ್ಕೆ ಬಿಟ್ಬಿಡಿ. ಅದರಿಂದ ಉಪಯೋಗ ಇಲ್ಲ, ಜೀವನ ಆಗಲ್ಲ. ಧ್ಯಾನ ಮಾಡಿ, ಸಸ್ಯಾಹಾರಿಗಳಾಗಿ ಒಳ್ಳೆ ಊಟ ಮಾಡಿ. ಆದಷ್ಟು ಇಷ್ಟು ದಿನ ತಿಂದಿದ್ದೀರಿ ಅಂದರೆ ಅದಕ್ಕೆ ಕ್ಷಮೆ ಕೇಳಿಬಿಟ್ಟು ಇನ್ಮೇಲೆ ತಿನ್ನೋದು ಬೇಡ, ಬಿಟ್ಬಿಡಿ. ನಿಮಗೆ ಬಿಡೋಕ್ಕಾಗಲ್ಲ ಅಂದ್ರೂ 41 ದಿನ 48 ದಿನ ಏನಿಲ್ಲ ಮಣ್ಣದ ಧ್ಯಾನ ನಡೀತೋ ಇವಾಗ ಊರಲ್ಲಿ. ಆ ಒಂದು 48 ದಿನ 48 ದಿನ ಮನೆಯಲ್ಲಿ ಒಂದು ಮನೆಯಲ್ಲಿ ಧ್ಯಾನ ಮಾಡಿದ್ರೆ ಈ ಊರಿಗೆ ಒಂದು ದೊಡ್ಡ ಒಂದು ಫಂಕ್ಷನ್ ಆಗ್ತಾ ಇದೆ. ಒಬ್ಬರ ಮನೆಯಲ್ಲಿ ಅಲ್ಲಿ ಧ್ಯಾನ ಮಾಡಿದ್ರೆ 48 ದಿನ ಇಷ್ಟು ಜನ ಬಂದ್ಬಿಟ್ಟು ಇಲ್ಲಿ ಒಂದು ವೈಭೋಗ ನಡೀತಾ ಇದೆ ಅಂತಂದ್ರೆ, ವೈರಾಗ್ಯ ಜೀವನ ಬೇಡ, ವೈಭೋಗ ಜೀವನ ಮಾಡಿ ಮನೆಯಲ್ಲಿ ಧ್ಯಾನ ಮಾಡಿ ಅಂತ ಇದು ಅರ್ಥ. ನಿಮ್ಮ ಮನೆಯಲ್ಲಿ ಕರಹಗಳು ಬೇಡ. ನಿಮ್ಮ ಮನೆಗಳು ಎಷ್ಟ ಕಷ್ಟ ದುಃಖಗಳು ಇದ್ದಾವೆ, ಬಂದಿದ್ದೇವೆ, ಆಯ್ತು. ಇನ್ನು ಮೇಲೆ ಯಾವುದೇ ಮನೆಯಲ್ಲಿ ಕಷ್ಟ ದುಃಖಗಳು ಇರಲ್ಲ. ನೀವು ಧ್ಯಾನ ಮಾಡಿದ್ರೆ ಮಾತ್ರ. ಕಷ್ಟಗಳು ನೋಡಿದಿರಲ್ವಾ, ಇನ್ನು ಮುಂದೆ ನೋಡಬಾರ್ದು ನೀವು. ಇನ್ನು ಮುಂದೆ ನೀವು ಅಶಾಂತಿ ನೋಡಿದ್ರಲ್ಲ, ಇನ್ನು ಮುಂದೆ ಅಶಾಂತಿ ನೋಡಬಾರ್ದು, ಶಾಂತಿಯಲ್ಲಿ ನೋಡಬೇಕು. ಇನ್ನು ಮುಂದೆ ಜಗಳ ನೋಡ್ತಾ ಇದ್ದೀರಲ್ಲ ನಿಮ್ಮ ಮನೆಯಲ್ಲಿ, ಇನ್ನು ಮೇಲೆ ಶಾಂತಿ ನೋಡಬೇಕು. ಮನೆಯಲ್ಲಿ ಎಷ್ಟೆಲ್ಲ ತೊಂದರೆ ಇತ್ತು, ಆ ತೊಂದರೆ ಇನ್ಮೇಲೆ ಬರಬಾರ್ದು, ಸಂಭ್ರಮ ಇರಬೇಕು. ಇದೆಲ್ಲ ಇರಬೇಕು ಅಂತಂದರೆ PMC ಕನ್ನಡ ನೋಡಬೇಕು, ಪ್ರತಿದಿನ ಧ್ಯಾನ ಮಾಡಬೇಕು. ಮಾಡ್ತೀರಾ? ಎಲ್ಲರೂ ಮಾಡ್ತೀರಾ? ಓಕೆ, ಎಲ್ಲರಿಗೆ ಥ್ಯಾಂಕ್ ಯು, ಧನ್ಯವಾದಗಳು ನಿಮಗೆ. PMC ಕನ್ನಡ ನೋಡಿ, ಎಲ್ಲ ವಿಷಯಗಳು ಅದರಲ್ಲಿದೆ. ಇಷ್ಟೆಲ್ಲ ಹೇಳಿದ್ದೀನಿ. ನಂದು ಒಂದು ನಿಮಿಷ ಟೈಮ್ ಕೊಟ್ಟರೆ ನನ್ನೊಂದು ಎಕ್ಸ್ಪೀರಿಯನ್ಸ್ ಹೇಳ್ಬಿಡ್ತೀನಿ. ಜೋರಾಗಿ ಮಾತಾಡೋಕ್ಕೆ ಒಂದು ಕಾರಣ ಇದೆ. ಯಾಕಂದರೆ ನೀವೇನು ಅಲ್ಲಿ ಕೂತ್ಕೊಂಡು ಮಾಡಿದ್ರು ಅದೇ ಥರ ನಾನು ಮಾಡ್ಕೊಂಡು ಇಲ್ಲಿಗೆ ಬಂದಿದ್ದೀನಿ. ನೀವೇನು ಮಾತಾಡ್ತಿದ್ರಿ ಅದೇ ಥರ ನಾನು ಮಾತಾಡಿ ಬಂದಿದ್ದೀನಿ. ನಾನು ಆ ತಪ್ಪು ಮಾಡಿದ್ದೀನಿ. ನನಗೂ ಹಿಂಗೆ ಇಲ್ಲಿ ಬಂದವರು ಹೇಳಿದ್ರು ಮಾತಾಡಬಾರ್ದು ಮಧ್ಯದಲ್ಲಿ ಅಂತ. ಅವಾಗ ಗೊತ್ತಾಯ್ತು, ಎಸ್ ಮಾತಾಡಬಾರ್ದು ಅಂತ ಸ್ಟಾಪ್ ಮಾಡಿದೆ. ಅಲ್ಲಿದ್ದವನು ಅಲ್ಲಿ ಬಂದು ಕೂತ್ಕೊಂಡಾಗ ನನ್ನಲ್ಲಿ ಎಷ್ಟೋ ಕಷ್ಟಗಳಿತ್ತು, ದುಃಖಗಳಿತ್ತು, ಎಷ್ಟೆಲ್ಲ ನೋವುಗಳು ಅನುಭವಿಸಿದ್ದೀನಿ. ಇದಕ್ಕೆಲ್ಲ ಪರಿಹಾರ ಏನು ಎಲ್ಲ ದೇವರ ಹತ್ರ ಹೋಗಿ ಬಂದೆ, ಏನೇನು ಪರಿಹಾರ ಸಿಕ್ಕಿಲ್ಲ ನನಗೆ. ಜೀವನ ಸಾಕಾಯಿತು, ಸಾಕು ಮಾಡಿಕೊಂಡು ಆತ್ಮಹತ್ಯೆ ಮಾಡ್ಕೊಳ್ಬೇಕು ಎಂಬ ಸಮಯ ಬಂತು ನನಗೆ. ಆದರೂ 2 ಸರಿ 3 ಸರಿ ಅದಕ್ಕೆ ಹೋಗಿ ಮತ್ತೆ ವಾಪಸ್ ಬಂದೆ ನಾನು. ಆವಾಗ ನನಗೆ ಇನ್ನೂ ಧ್ಯಾನ ಗೊತ್ತಿರಲಿಲ್ಲ. ಎಲ್ಲ ಇತ್ತು, ಮನೆ ಇತ್ತು, ಎಲ್ಲ ಇತ್ತು, ಆದರೆ ಮನಸ್ಸಿಗೆ ಶಾಂತಿ ಇಲ್ಲ. ನನಗೆ ದೇಹದಲ್ಲಿ ಆರೋಗ್ಯ ಸರಿ ಇಲ್ಲ, ತಲೆಯಲ್ಲಿ ಶಾಂತಿ ಇಲ್ಲ, ಹೊಟ್ಟೆ ತುಂಬ ಊಟ ಮಾಡೋಕ್ಕಾಗ್ತಾ ಇಲ್ಲ. ಎಲ್ಲ ಏನೇನೋ ಪ್ರಾಬ್ಲಮ್ ಆಯಿತು, ಏನೇನೋ ಚಟಗಳು ಬಂತು. ಅದು ಮರೆಯೋದಕ್ಕಾಗಿ, ಅದು ಬಿಡೋದಕ್ಕಾಗಿ ಅವೆಲ್ಲ ಮಾಡಿದರೂ ಸಹಿತ ನನಗೆ ಪರಿಹಾರ ಸಿಕ್ಕಿಲ್ಲ.
ಆದರೆ ನನಗೆ ಪರಿಹಾರ ಅಂತ ಕೊಟ್ಟಿರೋದು ಈ ಬ್ರಹ್ಮಶ್ರೀ ಪತ್ರಿದ್ರಿ ಮಾತ್ರ. ಅವ್ರು ಹೇಳ್ಕೊಟ್ಟ ಅವ್ರು ಹೇಳ್ಕೊಟ್ಟ ಧ್ಯಾನ, ಅವರು ಹಾಕಿದಂಥ ಮಾರ್ಗದಲ್ಲಿ ನಾನು ಬಂದದಕ್ಕೆ ಇವತ್ತು ಇಲ್ಲಿ ನಿಂತ್ಕೊಂಡು ಮಾತಾಡ್ತಾ ಇದ್ದೀನಿ. ಯಾಕೆ ನಾನು ಇಷ್ಟೊಂದು ಕಷ್ಟದಿಂದ ಬಂದೆ ಅಂತಂದರೆ, ಅವಾಗ ಅಜ್ಞಾನ ಇತ್ತು, ಅಂದರೆ ನನಗೆ ಗೊತ್ತಿರಲಿಲ್ಲ. ಯಾವಾಗ ನಾನು ಧ್ಯಾನಕ್ಕೆ ಬಂದ ನನಗೆಲ್ಲ ಗೊತ್ತಾಯಿತು. 41 ದಿನ ಅಥವಾ 48 ದಿನ ಎರಡು ಒಂದೇನೆ. ಒಂದು 7 ದಿನ ಮುಂಚೆ ಆಗುತ್ತೆ, 7 ದಿನ ಹಿಂದೆ ಆಗುತ್ತೆ, ಎರಡು ಕರೆಕ್ಟ್ ಟೈಮೇ. ನಾವು ನಮ್ಮ ಮನೆಯಲ್ಲಿ 41 ದಿನ ಮಣ್ಣಲ್ಲಿ ನಾವು ಮಾಡಿದಾಗ, ನಾವು 41 ದಿನದೊಳಗಡೆ ಇಡೀ ನಮ್ಮ ಕುಟುಂಬನೇ ಬದಲಾವಣೆ ಆಯಿತು, ಇಡೀ ಕುಟುಂಬನೇ ಧ್ಯಾನ ಮಾಡಿತು. ಹೇಗೆ ನಿಮ್ಮೂರಲ್ಲಿ 48 ದಿನ ನೀವು ಧ್ಯಾನ ಮಾಡಿಬಿಟ್ಟು ಇಡೀ ಊರಿನ ಬದಲಾವಣೆ ಮಾಡ್ತಿದ್ರು, ಹಾಗೆ 41 ದಿನ ನಾನು ಧ್ಯಾನ ಮಾಡಿ, ನಮ್ಮ ಮನೆಗಳವ್ರು ಧ್ಯಾನ ಮಾಡಿ, ನಮ್ಮ ಮನೆಯಲ್ಲಿ ಮಣ್ಣಲ್ಲಿ ಧ್ಯಾನ ಇಟ್ಕೊಂಡಾಗ ನಾವೆಲ್ಲ ಪರಿಹಾರ ಮಾಡ್ಕೊಂಡಿದ್ದೀವಿ. ಆವಾಗಿಂದ ನಾವು ಈ ಥರ ಮಾಡ್ತಾಯಿದ್ವಿ, ಈ ಥರ ಧ್ಯಾನ ಮಾಡ್ತಾಯಿದ್ವಿ. ಡಾಕ್ಟ್ರು ಮಕ್ಕಳಾಗಲ್ಲ ಅಂತ ಹೇಳ್ತಾಯಿದ್ರು. ಯಾಕೆ ನಮಗೆ ಇದೆಲ್ಲ ಪ್ರಾಬ್ಲಮ್ ಆಯ್ತು? ಸಾಯಕ್ಕೆ ಹೋಗ್ಬೇಕಾದ್ರೆ ಏನೋ ಒಂದು ಕಾರಣಗಳಿರ್ಬೇಕು ತಾನೆ. ಆತ್ಮಹತ್ಯೆ ಮಾಡ್ಕೊಳ್ಬೇಕಾದ್ರೆ ಏನೋ ಕಾರಣ ಇರ್ಬೇಕಾದ್ರೆ ಸುಮ್ಮನೆ ಹೋಗಿ ಆತ್ಮಹತ್ಯೆ ಮಾಡ್ಕೊತಾರ? ಏನೇ ಕಷ್ಟ ಇರಬೇಕು, ಏನಾದ್ರು ಮಾಡಿರಬೇಕು ಅವನು. ಹೌದಾ? ನಾವೇನು ಮಾಡಿಲ್ಲ ಆ ಥರ. ಇರೋ ಜೀವನದಲ್ಲಿ ಸರಿಯಾಗಿ ಆನಂದವಾಗಿರೋಕ್ಕಾಗಿಲ್ಲ. ನಾವೇನು ಕೊಲೆ ಮಾಡಿಲ್ಲ, ಏನು ದೊರಡೆ ಮಾಡಿಲ್ಲ, ಏನು ಮಾಡಿಲ್ಲ. ವಾಂಟೆಡ್ ಪರ್ಸನ್ಟ್ ಹುಡ್ಕೊಂಡಕ್ಕೆ ಬಂದಿಲ್ಲ ಯಾರು. ನಮ್ಮಲ್ಲಿ ಇರ್ತಕ್ಕಂಥ ಅಜ್ಞಾನೇ ನಮಗೆ ಸಾಯುವಂಥ ಒಂದು ಪರಿಸ್ಥಿತಿ ಬಂತು. ಇದಕ್ಕೆಲ್ಲ ಕಾರಣ ಏನಂತಂದರೆ, ಆ ಧ್ಯಾನ ಇದರಿಂದ ಪರಿಹಾರ ಮಾಡ್ತೀವಿ. ನಮಗೆ ಧ್ಯಾನ ನಮ್ಮನ್ನು ನೋಡ್ಕೊಂತು. ಕೊನೆಗೊಂದು ಒಂದೇ ಒಂದು ನಮ್ಮ ಮಕ್ಕಳಾಗಲ್ಲ ಅಂತ ಹೇಳ್ತಿದ್ನಲ್ಲ, ಯಾವಾಗ 41 ದಿನ ನಮ್ಮ ಮನೇಲಿ ಮಂಡಲ ಧ್ಯಾನ ಮಾಡಿದೀವೋ, ಅದೇ ಥರನೇ ಮತ್ತೆ ಒಂದು 2 ವಾರ 3 ವಾರ ಆದಮೇಲೆ ಪ್ರತಿದಿನ ಬೆಳಿಗ್ಗೆ 4 ಗಂಟೆಗೆ ಎದ್ಬಿಟ್ಟು 4ರಿಂದ 5, 5ರಿಂದ 6, 2 ಗಂಟೆ ಧ್ಯಾನ ಮಾಡಿ ಅಂತ ಹೇಳಿದ್ರು. ಓಕೆ, ಅವ್ರು ಹೇಳಿದ್ರು 4 ಗಂಟೆ, ಇನ್ನೂ ಸ್ವಲ್ಪ ಬೇಗ ಎದ್ದೇಳ್ಬೋದು ನೀವು. 3 ಗಂಟೆಯಿಂದ ಮಾಡಿ, 3ರಿಂದ 4, 4ರಿಂದ 5, 2 ಗಂಟೆ ಮಾಡಿ, 5 ಗಂಟೆ ಬೇಕಾದ್ರೆ ಮತ್ತೆ ಮಲಗಿ ಅಂತ ನಮಗೊಬ್ಬರು ಸೊಲ್ಯೂಷನ್ ಕೊಟ್ಟರು. ಅದೇ ಥರನೇ ಮದುವೆಯಾಗಿ 7 ವರ್ಷ ಆಗಿದ್ರು, ಮಕ್ಕಳಾಗಿರಲಿಲ್ಲ. ಡಾಕ್ಟ್ರಲ್ಲಿ ತೋರಿಸಿದ್ವಿ. ಡಾಕ್ಟ್ರ್ ಹತ್ರ ಎಷ್ಟು 3-4 ಡಾಕ್ಟ್ರ್ ಹತ್ರ ಮತ್ತು ಹಾಸ್ಪಿಟಲ್ ಹತ್ರ ತೋರಿಸಿ ಮಕ್ಕಳಲ್ಲ ಅಂತ ಹೇಳಿದರು. ಬೆಂಗಳೂರಿನಲ್ಲಿ ಗುಣಶೀಲ ನರ್ಸಿಂಗ್ ಹೋಮ್ ಅಂತಿದೆ, ಅಲ್ಲಿ ನಾವು ತೋರಿಸಿದಾಗ ಅವರು ತುಂಬ ದೊಡ್ಡ ಡಾಕ್ಟ್ರು. ಅವರು ಎಲ್ಲ ಚೆಕ್ ಮಾಡಿದ್ಮೇಲೆ 1 ವರ್ಷ 2 ವರ್ಷ 1 ವರ್ಷ ನಮ್ಮನ್ನೆಲ್ಲ ಚೆಕ್ ಮಾಡೋದಾಯಿತು. ಮಕ್ಕಳಾಗಲ್ಲ ಅಂತ ಫೈನಲ್ ಆಗಿ ಹೇಳಿದರು. ಮಕ್ಕಳಾಗಲ್ಲ ಅಂತ ಹೇಳಿದ್ಮೇಲೆ ಇದೆಲ್ಲ ಪ್ರಾಬ್ಲಮ್ ಸ್ಟಾರ್ಟು ಆಯಿತು. ಆಮೇಲೆ ನನಗೆ ಒಂದು 3 ತಿಂಗಳು ಆದಮೇಲೆ, ಇದೆಲ್ಲ ನಡೆದು 3 ತಿಂಗಳು ಆದಮೇಲೆ ಬಳ್ಳಾರಿಗೆ ಹೋದಾಗ ನನಗೆ ಅನ್ನಪೂರ್ಣಮ್ಮ ಅಂತ ಹೇಳ್ಬಿಟ್ಟು ಧ್ಯಾನ ಮಾಡಿಸಿದ್ರು. ಅವತ್ತು ನನಗೆ ಧ್ಯಾನದಲ್ಲಿ ಕುಂತ್ಕೊಂಡಾಗ ಎಲ್ಲ ಕಷ್ಟಗಳು, ದುಃಖಗಳು, ಅವಮಾನಗಳು, ಅಜ್ಞಾನಗಳು ಎಲ್ಲ ಅವತ್ತೇ ಮಾಯಾಗಿ, ಅವತ್ತಿಂದ ಒಂದು ನಾರ್ಮಲ್ ಇರುವಂಥ ಒಬ್ಬ ವ್ಯಕ್ತಿ, ಒಂದು ಏನಂತಾರೆ ವಜ್ರ ಥರ ನಾನು ತಯಾರಾದೆ ನಾನು. ಅದಾದಮೇಲೆ ಮಕ್ಕಳಾಗ್ತೇವೆ ಧ್ಯಾನ ಮಾಡಿ ಅಂತ ಹೇಳಿದ್ರು. 3 ಗಂಟೆಯಿಂದ 4, 4ರಿಂದ 5, 2 ಗಂಟೆ ನಾನು ನಮ್ಮ ಮನೆಯವ್ರು ಕೂತ್ಕೊಂಡು ಮಾಡಿದಾಗ 41 ದಿನ ಪವರ್ಫುಲ್ ಡೇಸ್. 48 ದಿನ ಆಗಲಿ 41 ದಿನ ಆಗಲಿ, ಇದು ತುಂಬ ಪವರ್ಫುಲ್. ನೀವು ಗಮನವಿಟ್ಟು ಕೇಳಿ. 41 ದಿನ ನಾವು ದಿನ ಬೆಳಿಗ್ಗೆ 3 ಗಂಟೆಯಿಂದ 5 ಗಂಟೆವರೆಗೆ 2 ಗಂಟೆ ನಾವು ಧ್ಯಾನ ಮಾಡ್ತಾಯಿದ್ವಿ. ಧ್ಯಾನ ಮಾಡಬೇಕಾದ್ರೆ ಪತ್ರಿ ಸರ್ ಮ್ಯೂಸಿಕ್ ಇಟ್ಕೊಂಡು ಕೂತ್ಕೊಂಡು ಸುಮ್ಮನೆ ಶ್ವಾಸದ ಮೇಲೆ ಧ್ಯಾಸ ಇಟ್ಟು ಕೂತ್ಕೊಂಡಿವಿ. 41 ವಾರ ಬರಲಿಕ್ಕೆ ಇನ್ನು 3 ದಿನ ಟೈಮ್ ಇದೆ. 37, 38ನೇ ದಿನ ಆಗಿದೆ. ಅವತ್ತು ನಮ್ಮ ಮನೆಯವರು ಚೆಕ್ ಮಾಡಿಕೊಂಡಾಗ, ಮಾಮೂಲಿ ಆಗ್ತಾರಲ್ಲ ಹೆಣ್ಮಕ್ಳು, ಅದು ಒಂದು ಹೊರಗಡೆ ಆಗಲಿಲ್ಲ ಅಂದಾಗ ಹೋಗಿ ಚೆಕ್ ಮಾಡಿದ್ರೆ ಅವರಿಗೆ ಪ್ರೆಗ್ನೆನ್ಸಿ ಅಂತಂದು ಬಂತು ರಿಪೋರ್ಟ್. ಬಳ್ಳಾರಿಯಲ್ಲಿ ಗೀತಾ ಅರವಿಂದ್ ಅಂತ ಡಾಕ್ಟ್ರ್ ಇದ್ದಾರೆ, ಅವ್ರ ಹತ್ರ ಹೋಗಿ ಚೆಕ್ ಮಾಡಿದಾಗ, ವೇದಶ್ರೀ ನೀನು ಪ್ರೆಗ್ನೆನ್ಸಿ ಇದೆಯಮ್ಮ, ನೀನು 30 ದಿನ ಆಗಿದೆ ಅಂತ. ಡಾಕ್ಟ್ರು ಏನು ಹೇಳಿದ್ರು, ಮಕ್ಕಳಾಗಲ್ಲ ಅಂತ. ಧ್ಯಾನ ಏನು ಹೇಳುತ್ತೆ, ಮಕ್ಕಳಾಗುತ್ತೆ ಅಂತ. ನನಗೆ ಮಗು ಆಯಿತು. ಮಗು ಆದಮೇಲೆ ನಾನೇನು ಅಂದ್ಕೊಂಡಿದ್ದು ಅದೇ ಥರ ಇತ್ತು. ನನ್ನ ಮಗನಿಗೆ ಬ್ರಹ್ಮಶ್ರೀ ಪಿತಾಮಹ ಪತ್ರಿ ಸಾರು, ನಮ್ಮ ಕೃಷ್ಣಪ್ಪ ಸಾರು ಅವರೆಲ್ಲ ಸೇರಿಟ್ಟಿರೋದು ಸಿದ್ಧಾರ್ಥ ಬುದ್ಧ ಅಂತ. ನನ್ನ ಮಗ ಇವಾಗ 5ನೇ ಕ್ಲಾಸ್ ಓದ್ತಾ ಇದ್ದಾನೆ. ತುಂಬ ಆ್ಯಕ್ಟಿವ್ ಆಗಿದ್ದಾನೆ, ಹ್ಯಾಪಿ ಆಗಿದ್ದಾನೆ. ಯಾರಿಗೂ ಮಕ್ಕಳಾಗಲ್ಲ ಅಂತಂದರೆ ಧ್ಯಾನ ಮಾಡಿ ಮಕ್ಕಳಾಗುತ್ತೆ.
ಯಾರಿಗೂ ಶಾಂತಿ ಇಲ್ಲ, ನೆಮ್ಮದಿ ಇಲ್ಲ ಅಂತಂದರೆ ಧ್ಯಾನ ಮಾಡಿರಿ, ಶಾಂತಿ ನೆಮ್ಮದಿ ಸಿಗುತ್ತೆ. ಯಾರಿಗೂ ಅನಾರೋಗ್ಯ ಪ್ರಾಬ್ಲಮ್ ಇದೆ ಅಂದರೆ ಧ್ಯಾನ ಮಾಡಿ, ಎಲ್ಲ ಸಿಗುತ್ತೆ. ಪ್ರತಿಯೊಂದಕ್ಕೂ ಒಂದೇ ಒಂದು ರಾಮಬಾಣ, ಧ್ಯಾನ ಮಾಡೋದೊಂದೇ. ಥ್ಯಾಂಕ್ ಯು. ಇಷ್ಟೊತ್ತು ಕೇಳಿರೋದಕ್ಕೆ ತುಂಬ ತಿಳ್ಕೊಂಡಿದ್ದೀರಿ ನೀವು. ದಯವಿಟ್ಟು ಏನೇ ಕಷ್ಟ ಬರಲಿ, ಏನೇ ಒಂದು ದುಃಖ ಬರಲಿ, ಎದುರಕ್ಕೆ ಹೋಗಬೇಡ್ರಿ. ಧ್ಯಾನ ಮಾಡಿ, ಎಲ್ಲ ಕಷ್ಟಗಳು ನೀರಂತೆ ಕರಗೋಗುತ್ತೆ, ದುಃಖಗಳು ನೀರಂತೆ ಕರಗೋಗುತ್ತೆ. ನೀವೊಂದು ನಾರ್ಮಲ್ ಇರುವಂಥ ವ್ಯಕ್ತಿ, ಒಬ್ಬ ದೇವರೇ ಆಗಬೇಕು, ಒಂದು ವಜ್ರ ಥರ ನೀವು ಆಗಬೇಕು ಅಂತ ನಾನು ಹೇಳೋದು ಇಷ್ಟಪಡ್ತೀನಿ. ಎಲ್ಲರೂ PMC ಕನ್ನಡ ನೋಡಿ, PMC ಚಾನಲ್ನ ನೋಡಿ, ಇನ್ನೊಬ್ಬರಿಗೆ ತಿಳಿಸಿ, ಅದರಲ್ಲಿ ಎಲ್ಲ ಉತ್ತರ ಸಿಗುತ್ತೆ. ಥ್ಯಾಂಕ್ ಯು ಸೋ ಮಚ್. ಧನ್ಯವಾದಗಳು. PMC ಕನ್ನಡ ಚಾನೆಲ್ ಅನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಮಾಡಿಸಿ. ಎಲ್ಲರಿಗೂ ಧನ್ಯವಾದಗಳು.